ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು 50ನೇ ದಿನ, ಹಾಫ್ ಸೆಂಚುರಿ ಆಗಿದೆ ನೋಡಿ. ಆ್ಯಂಡ್ ಇವತ್ತಿನ ದಿನ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ಕೊಡಬೇಕು. ಅದೇನು ಅಂತಂದರೆ, ಈ ನನ್ನ ವೆಯ್ಟ್ ಲಾಸ್ ಜರ್ನಿನ ಮಾಡ್ತಿದ್ದೀನಲ್ಲ, ಇದರಲ್ಲೇ ಒಂದು 1 ವೀಕ್ ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನಮ್ಮ ಚಾನಲಲ್ಲಿ ತುಂಬ ವರ್ಷಗಳಿಂದ ನಾನು ಡಿಫ್ರೆಂಟಾಗಿ ವೆಯ್ಟ್ ಲಾಸ್ ಚಾಲೆಂಜಸ್ನ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ, ಅಥವಾ ಇನ್ನೂ ಯಾರಾದರೂ ವೀಡಿಯೋಸ್ ನೋಡಿಲ್ಲ ಅಂದರೆ ಖಂಡಿತ ಒಂದ್ಸರಿ ಪ್ಲೇ ಲಿಸ್ಟಲ್ಲಿರುತ್ತೆ ನನ್ನ ಚಾನಲಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ರಿಯಲಿಸ್ಟಿಕ್ ಆ್ಯಂಡ್ ಲೈವ್ ರಿಸಲ್ಟ್ಸ್ ಜೊತೆ ನಿಮಗೆ ವೆಯ್ಟ್ ಲಾಸ್ ಚಾಲೆಂಜಸ್ನ ಮಾಡಿದ್ದೀನಿ. ನಿಮಗೂ ಯೂಸ್ ಆಗುತ್ತೆ. ಆ್ಯಂಡ್ ಹಾಗೆ ಯಾರೆಲ್ಲ ಫಾಲೋ ಮಾಡಬೇಕು ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ತುಂಬ ಮೋಟಿವೇಟೆಡ್ ಆಗಿರುತ್ತೆ. ಆ್ಯಂಡ್ ಈಗ ನಾನು ಮಾಡ್ತಿರೋಂಥ ಈ 1 ವೀಕ್ ವೆಯ್ಟ್ ಲಾಸ್ ಚಾಲೆಂಜು ಯಾವ ರೀತಿಯಾಗಿರುತ್ತೆ, ಏನು ತೊಗೋಬೇಕು ಆ್ಯಂಡ್ ಮೇನ್ ಏನಕ್ಕೆ ಮಾಡ್ತಿರೋದು, ಸೊ ಇವೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ಎಷ್ಟು ಬರುತ್ತೆ, ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ, ಸೊ ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ. ಆ್ಯಂಡ್ ಈ ಡಯಟ್ ಚಾಲೆಂಜಲ್ಲಿ ನಂದು ಡೇ 1 ಇದು. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ನಾನು ಮಾಡ್ತಿರೋದು ವೆಯ್ಟ್ ಲಾಸ್ ಜರ್ನಿಯಲ್ಲಿ 50ನೇ ದಿನ, ಬಟ್ 1 ವೀಕ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 1 ಆಯಿತಾ. ನಾನಿಲ್ಲಿ ಬೆಳಗ್ಗೆ ಎದ್ಮೇಲೆ 2 ಗ್ಲಾಸಷ್ಟು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇರೋವಂಥ ನೀರನ್ನ ತೊಗೊಂಡಿದ್ದೀನಿ. ಲೈಕ್ ನೀವು ಬೇಕಿದ್ರೆ 1 ಗ್ಲಾಸ್ ಆದರೆ 1 ಗ್ಲಾಸು, 2 ಗ್ಲಾಸ್, ಇಲ್ಲ 1/2 ಲೀಟರು, ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ನೀರು ತೊಗೊಳ್ಳಿ. ಅಂದರೆ ಲೈಕ್ ಡಿಟಾಕ್ಸ್ ವಾಟರು, ಡಿಟಾಕ್ಸ್ ಡ್ರಿಂಕ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್, ಈ ಥರ ಡಿಟಾಕ್ಸ್ ಜ್ಯೂಸ್ ಅವೆಲ್ಲ ನೀರನ್ನ ಕುಡ್ದಾದ್ಮೇಲೂ ಒಂದು 10 ಮಿನಿಟ್ಸ್ ಗ್ಯಾಪ್ ಬಿಟ್ಟು ನೀವು ಈ ಥರ ಡಿಟಾಕ್ಸ್ ಜ್ಯೂಸಸ್ನ ಅಥವಾ ಏನೇ ಇದ್ರೂ ತೊಗೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಡೇ ನಮ್ಮದು ಸ್ಟಾರ್ಟ್ ಆಗೋದು 1 ಗ್ಲಾಸ್ ನೀರಿಂದನೇ ತೊಗೊಂಡ್ರೆ ಚೆನ್ನಾಗಿ. ಆ್ಯಂಡ್ ಇಲ್ಲಿ ನಾನು ಒಂದು ಇನ್ಫ್ಯೂಸ್ಡ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ದೆ ಸಮ್ಮರಲ್ಲಿ ನಾನು ಸ್ವಲ್ಪ ರೆಗ್ಯುಲರಾಗಿ ಇನ್ಫ್ಯೂಸ್ಡ್ ವಾಟರ್ನ ತೊಗೊಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅದರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್. ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಯಾರಿಗಾದರೂ ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿರುತ್ತಲ್ಲ, ಸೊ ಅದನ್ನು ಲೈಕ್ ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬಾಡಿಯೆಲ್ಲ ಈ ಸಮ್ಮರಲ್ಲಿ ಡಿಹೈಡ್ರೇಟ್ ಆಗ್ತಿರುತ್ತೆ, ಸೊ ಅದನ್ನು ಕಡಿಮೆ ಮಾಡುತ್ತೆ. ಸೊ ಈ ಥರ ಹಲವಾರು ಬೆನಿಫಿಟ್ಸ್ ಇದ್ದಾವೆ. ಆ್ಯಂಡ್ ಆ್ಯಕ್ನೆ ಪ್ರಾಬ್ಲಮ್, ಹೇರ್ ಫಾಲ್ ಪ್ರಾಬ್ಲಮ್ಮು, ಇವೆಲ್ಲದಕ್ಕೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿಯೇ ಸಮ್ಮರಲ್ಲಿ ಆದಷ್ಟು ನಾನು ಇನ್ಫ್ಯೂಸ್ಡ್ ವಾಟರ್ನ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಆಲ್ರೆಡಿ ಒಂದು 2-3 ತೋರಿಸಿದ್ದೀನಿ ಇನ್ಫ್ಯೂಸ್ಡ್ ವಾಟರು. ನನಗಂತೂ ಡೈಲಿ ಒಂದೇ ಥರ ಇನ್ಫ್ಯೂಸ್ಡ್ ವಾಟರ್ನ ಅಥವಾ ಡಿಟಾಕ್ಸ್ ವಾಟರ್ನ ತೊಗೊಳೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿಯೇ ಮನೆಯಲ್ಲೇ ಏನಿರುತ್ತಲ್ಲ ಅದನ್ನೇ ನಾನು ತೊಗೊಂಡ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ. ಓವರ್ ನೈಟ್ ಆದರೂ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಾಂತಂದರೆ ಈ ಥರ ನಾನು ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ಮೇಲೆ ಬ್ರೇಕ್ಫಾಸ್ಟ್ಗೂ ಮುಂಚೆ ಇದನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟು 1-2 ಅವರ್ಸ್ ಬಿಟ್ಟು ಆಮೇಲೆ ಇದನ್ನ ತೊಗೊಳ್ತೀನಿ. ಸೊ ನಾನಿಲ್ಲಿ ಈ ಡಿಟಾಕ್ಸ್ ವಾಟರ್ ಅಥವಾ ಇನ್ಫ್ಯೂಸ್ಡ್ ವಾಟರ್ಗೆ ಯೂಸ್ ಮಾಡಿರೋದು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ, ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಲೆಮನ್ನು, ಅದನ್ನು ಅಷ್ಟೇ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 1 ಹಿಡಿಯಷ್ಟು ಪುದೀನ. ಸೊ ಇವೆಲ್ಲವೂ 1 ಲೀಟರಷ್ಟು ನೀರಿಗೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಸ್ಟೀಲ್ ಚೊಂಬಲ್ಲಾದರೂ, ಸ್ಟೀಲ್ ಪಾತ್ರೆಯಲ್ಲಿ, ಯಾವುದ್ರಲ್ಲಿ ಬೇಕಾದರೂ, ಬಟ್ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಸೊ ಫಸ್ಟು ಮಾರ್ನಿಂಗ್ ನಾನು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪಕ್ಕಕ್ಕೆ. ಆ್ಯಂಡ್ ಈಗಿಲ್ಲೇನು ಅಂತಂದರೆ, ಯಾವುದಾದ್ರೂ ಒಂದು ಡಿಟಾಕ್ಸ್ ಜ್ಯೂಸ್ ಅಥವಾ ಏನಾದರೂ ತೊಗೊಳ್ತಿದ್ನಲ್ಲ, ಇವತ್ತು ಎಳ್ನೀರು ಬೇರೆ ಇತ್ತು ಮನೆಯಲ್ಲಿ. ಹಾಗಾಗಿ ಎಳ್ನೀರಿಗೆ ಚಿಯಾ ಸೀಡ್ಸ್ನ ಹಾಕ್ಕೊಂಡ್ಬಿಟ್ಟು 10 ಮಿನಿಟ್ಸ್ ಪಕ್ಕಕ್ಕೆ ಇಟ್ಕೊಂಡು ಆ ಡ್ರಿಂಕ್ನ ನಾನು ಇಲ್ಲಿ ತೊಗೊಳ್ತಿರೋದು. ತುಂಬ ರಿಫ್ರೆಶ್ಮೆಂಟಾಗಿ ಅನಿಸುತ್ತೆ ಇದನ್ನು ತೊಗೊಂಡಾಗ, ಎಳ್ನೀರಲ್ಲಿ ಚಿಯಾ ಸೀಡ್ಸ್. ಆ್ಯಂಡ್ ಚಿಯಾ ಸೀಡ್ಸ್ನ ತೊಗೊಳೋದ್ರಿಂದ ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಅಂಥವ್ರು ಖಂಡಿತ ಚಿಯಾ ಸೀಡ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಆ್ಯಂಡ್ ಪೈಲ್ಸ್ ಪ್ರಾಬ್ಲಮ್, ಮಲಬದ್ಧತೆ, ಸೊ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಅದು ಕುಡ್ದಾದ್ಮೇಲೆ ಒಂದು 1/2 ಅವರ್ ಗ್ಯಾಪ್ ಇರುತ್ತೆ ನನಗೆ. ಸೊ ಅಷ್ಟರಲ್ಲಿ ನಾನು ಲಡ್ಡುಗೆ ಏನಾದರೂ ತಿನ್ನಿಸೋದಿದ್ರೆ ತಿನ್ನಿಸ್ಬಿಡ್ತೀನಿ, ಅಥವಾ ನಂದು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಳ್ತಾ ಇದ್ದೀನಿ ಆ್ಯಂಡ್ ಈ ಡಯಟ್ ಚಾಲೆಂಜ್ ಏನು ಅಂತ ನೀವೇ ಗೆಸ್ ಮಾಡಬೇಕು. ಸೊ ಅದೇ ಟ್ವಿಸ್ಟ್ ಇರೋದು. ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ತಿಳಿಸ್ತೀನಿ ನಾನು ಯಾವ ಡಯಟ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂತ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ಕೇರ್ಫುಲ್ಲಾಗಿ ನೋಡಿ ನಾನು ಇಲ್ಲಿ ಏನೇನು ತೊಗೊಳ್ತಾ ಇದ್ದೀನಿ, ಯಾವ ಥರ ತೊಗೊಳ್ತಾ ಇದ್ದೀನಿ ಅಂತ. ಸೊ ನೋಡಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಾನು ಮಾಡ್ತಾ ಇರೋವಂಥ ಈ 1 ವೀಕ್ ವೆಯ್ಟ್ ಲಾಸ್ ಚಾಲೆಂಜು ಯಾವ ಥರದ್ದು, ಏನು ಲೈಕ್ ಯಾವುದು ಬೇಸಿಸ್ ಮೇಲೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಡಯಟ್ ನೋಡಿದ್ರೆ ನಾನು ಫಾಲೋ ಮಾಡ್ತಾ ಇರೋದು. ಸೊ ನೋಡೋಣಂತೆ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ.
ಆ್ಯಂಡ್ ಹೇಳಿದ್ನಲ್ಲ ನೆಕ್ಸ್ಟ್ ವೀಡಿಯೋಲಿ ನಾನು ಖಂಡಿತ ತಿಳಿಸ್ತೀನಿ ನಾನು ಎಷ್ಟು ಪ್ರೆಸೆಂಟ್ ವೆಯ್ಟ್ ಇದ್ದೀನಿ, ನೆಕ್ಸ್ಟ್ ಬಂದುಬಿಟ್ಟು ಯಾವ ಡಯಟ್ ಚಾಲೆಂಜ್ನ ಫಾಲೋ ಮಾಡ್ತಿದ್ದೀನಿ ಅಂತ, ಆಯಿತಾ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಏನು ಮಾಡಿದೆ ಅಂತಂದರೆ ರಾಗಿ ಗಂಜಿ ಇದೆಯಲ್ಲ, ಸೊ ಅದೇ ಇಂಪ್ರೂವ್ಡ್ ವರ್ಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ಸಮ್ಟೈಮ್ಸ್ ರಾಗಿ ಗಂಜಿಗೆ ಸ್ವಲ್ಪ ಸೀಡ್ಸ್ ಎಲ್ಲ ಹಾಕ್ಕೊಂಡು ತೊಗೊಳ್ತಾ ಇರ್ತೀನಿ. ಅಥವಾ ಈ ಥರ ನಾನು ಓಟ್ಸ್, ಕೆಲವೊಬ್ರು ಏನಂತ ಹೇಳ್ತಾರೆ ಅಂತಂದರೆ ನಮಗೆ ಹಳ್ಳಿ ಕಡೆ ಎಲ್ಲ ಓಟ್ಸ್ ಎಲ್ಲ ಸಿಗೋದಿಲ್ಲ ಅಕ್ಕ, ನಾವು ಯಾವ ಥರ ಮಾಡ್ಬೋದು ಓಟ್ಸ್ ಬದಲಾಗಿ ಅಂತ ಕೇಳ್ತಿರ್ತಿರಲ್ಲ. ಸೊ ಸೇಮ್ ನೋಡಿ, ನಾನು ಓಟ್ ಮೀಲ್ ಬೌಲ್ ಅಂತ ಮಾಡ್ಕೊಳ್ತೀನಲ್ಲ, ಅದೇ ಥರ ರಾಗಿನ ಸ್ವಲ್ಪ ನೀರು ಹಾಕಿಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು, 1 ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಅದರಿಂದ ರಾಗಿ ಗಂಜಿನ ಸ್ವಲ್ಪ ತೀರಾ ನೀರು ಬೇಡ, ತೀರಾ ಗಟ್ಟಿಯಾಗಿ ಬೇಡ, ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ 1 ಬನಾನಾ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿ, ಒಂದು ಸ್ವಲ್ಪ ದಾಳಿಂಬ್ರೆ, ಆ್ಯಂಡ್ ಕೊನೆಯದಾಗಿ 1/2 ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಬೀಜಗಳನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಫ್ರೂಟ್ಸ್, ನಟ್ಸ್, ಫ್ಲಾಕ್ಸ್ ಸೀಡ್ಸ್ ಆ ಥರ ಸಿಗುತ್ತಲ್ಲ, ಅದನ್ನು ನೀವು ಹಾಕ್ಕೊಂಡು ತೊಗೊಳ್ಬೋದು. ನಂದು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಯಾವುದೇ ಥರದ ಸಕ್ಕರೆ, ಬೆಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ನೋಡಿ. ಸೊ ಅದು ನೆನ್ಪಿಟ್ಕೊಳ್ಳಿ ನೀವು. ಇದನ್ನು ಬ್ರೇಕ್ಫಾಸ್ಟಾಗಿ ತೊಗೊಂಡ್ಮೇಲೆ 1-2 ಅವರ್ಸ್ ಗ್ಯಾಪ್ ತೊಗೊತೀನಿ. ಸೊ ನಾನು ಇಲ್ಲಿ ತೋರಿಸ್ತಾ ಇರೋದು ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಲೈಕ್ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನಾನು ಟೈಮಿಂಗ್ಸ್ನ ಮೆನ್ಷನ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಆಗಿ 1-2 ಅವರ್ಸ್ ಆದಮೇಲೆ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಇನ್ಫ್ಯೂಸ್ಡ್ ವಾಟರು, ಅದನ್ನು 1 ಗ್ಲಾಸಷ್ಟು ಇನ್ಫ್ಯೂಸ್ಡ್ ವಾಟರ್ನ ತೊಗೊಂಡಿದ್ದೀನಿ. ನಾನು ಏನಾದರೂ ಅಡುಗೆ ಮಾಡ್ತಾ ಇರ್ತೀನಿ, ಇಲ್ಲ ಏನಾದರೂ ಕೆಲಸ ಮಾಡ್ತಾ ಇರ್ತೀನಲ್ಲ, ಆ ಟೈಮಲ್ಲಿ ಸ್ವಲ್ಪ 1 ಗ್ಲಾಸಷ್ಟೇ ಕುಡಿಬೇಕಂತ ಏನೂ ಇಲ್ಲ, ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ಬಟ್ ಎಷ್ಟರೊಳಗೆ ಕಂಪ್ಲೀಟ್ ಮಾಡಬೇಕು ಅಂದರೆ ಸಾಯಂಕಾಲ 4-5 ಗಂಟೆ ಒಳಗಡೆ, ಮ್ಯಾಕ್ಸಿಮಮ್ 5 o'clock ಅಷ್ಟರೊಳಗೇ ಮುಗಿಸ್ಕೊಂಡು ಬಿಡಬೇಕು, ಆಯಿತಾ. ಸೊ ಆ ಥರ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಇನ್ಫ್ಯೂಸ್ಡ್ ವಾಟರು. ಆ್ಯಂಡ್ ಇಲ್ಲಿ ನೋಡಿ, ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಬೀನ್ಸ್ ಪಲ್ಯ ಮಾಡೋಣ ಅಂತ. ಸೊ ಬೀನ್ಸ್ಗೆ ಇನ್ನೂ ಎಕ್ಸ್ಟ್ರಾ ಪ್ರೋಟೀನ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಬೀನ್ಸ್ ಪಲ್ಯ ಮಾಡ್ತೀವಲ್ಲ, ಅದೇ ಥರ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಒಂದು ಕಡಾಯಿಗೆ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹೀಟಾದಮೇಲೆ ಕರಿಬೇವು ಒಗ್ಗರಣೆಗೆ, ಆಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಬೀನ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದು ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಇದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದಕ್ಕೆ 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡು 2 ತರಿಯಾಗಿ ಜಜ್ಕೊಂಡಿದ್ದೀನಿ. ಸೊ ಅದನ್ನು ಇದಕ್ಕೆ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಯಾವಾಗಲೂ ಏನೇ ನೀವು ತರಕಾರಿ ಪಲ್ಯನ ಬೇಯಿಸ್ಕೊಳ್ಳೋ ಹಂಗಿದ್ರೆ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅದರಲ್ಲಿ ಇರೋವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಗೇ ಇರುತ್ತೆ. ನೆಕ್ಸ್ಟ್ ಇವಾಗ 1 ಟೊಮೆಟೊನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ 2-3 ನಿಮಿಷ ಬೇಯಿಸ್ಕೊಳ್ಳಿ. ಸೊ ಇನ್ ಬಿಟ್ವೀನ್ ಅದರಲ್ಲೇ ನೋಡಿ, ನಾನು ಅಡುಗೆ ಮಾಡಿಕೊಂಡೆ 2 ಗ್ಲಾಸ್ ಆಫ್ ಇನ್ಫ್ಯೂಸ್ಡ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಈ ಮೇಯ್ನಾಗಿ ಬೀಟ್ರೂಟ್ ಹಾಕಿರೋದ್ರಿಂದ ನಮಗೆ ಬಾಡಿ ಡಿಟಾಕ್ಸಿಫೈ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಇನ್ನು ಯಾರಿಗೆಲ್ಲ ಐರನ್ ಲೆವೆಲ್ಸ್ ಕಡಿಮೆ ಇರುತ್ತೆ ಆ್ಯಂಡ್ ನಮಗೆ ಡೆಲಿವರಿ ಆದಮೇಲೆ ಬ್ಲಡ್ ಲಾಸ್ ಎಲ್ಲ ಆಗಿಬಿಟ್ಟು ಐರನ್ ಸಪ್ಲಿಮೆಂಟ್ಸ್ ಎಲ್ಲ ಹೇಳ್ತಾರೆ ನೋಡಿ. ಸೊ ಸಪ್ಲಿಮೆಂಟ್ಸ್ ಒಬ್ಬೊಬ್ಬರು ತೊಗೊಳ್ತಾರೆ, ಒಬ್ಬೊಬ್ಬರು ತೊಗೊಳ್ಳೋದಿಲ್ಲ. ಸೊ ಅಂಥ ಟೈಮಲ್ಲಿ ನೀವು ಈ ಥರ ರೆಗ್ಯುಲರಾಗಾದರೂ ಇನ್ಫ್ಯೂಸ್ಡ್ ವಾಟರ್ನ, ಬೀಟ್ರೂಟ್ ಇನ್ಫ್ಯೂಸ್ಡ್ ವಾಟರ್ನ ತೊಗೊಳ್ಳೋದ್ರಿಂದ ನಮ್ಮ ಐರನ್ ಲೆವೆಲ್ ತುಂಬ ಇಂಪ್ರೂವ್ ಆಗುತ್ತೆ. ಹಾಗೆ ಬಾಡಿಯಲ್ಲಿರುವಂಥ ತುಂಬ ಟಾಕ್ಸಿನ್ಸು ಹೊರಗಡೆ ಕಳಿಸೋದಕ್ಕೆ ಈ ಬೀಟ್ರೂಟ್ ಇನ್ಫ್ಯೂಸ್ಡ್ ವಾಟರ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ ನಾನು 1 ಟೀ ಸ್ಪೂನಷ್ಟು ಮ್ಯಾಗಿ ಮಸಾಲಾನ ಹಾಕ್ಕೊಂಡಿದ್ದೀನಿ. ಮ್ಯಾಗಿ ಮಸಾಲ ಆಪ್ಷನಲು, ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ಎಲ್ಲ ಕರಿಗೂ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತಾ ಇರ್ತೀನಿ. ಸೊ ಈಗ ಕೊನೆಯದಾಗಿ ಏನು ಮಾಡಬೇಕು ಅಂತಂದರೆ, ಹೇಳಿದ್ನೆಲ್ಲ ಹೈ ಪ್ರೋಟೀನ್ನ ಆ್ಯಡ್ ಮಾಡ್ತೀನಿ ಅಂತ, ಅದೇ ಈ ರಾಜ್ಮಾ ಕಾಳು, ಕಿಡ್ನಿ ಬೀನ್ಸ್ ಅಂತಲೂ ಹೇಳ್ತೀವಲ್ಲ, ಇದರಲ್ಲಿ ನಮಗೆ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ ಮತ್ತು ಐರನ್ ಹೆಚ್ಚಾಗಿ ಸಿಗುತ್ತೆ. ಸೊ ಹಾಗಾಗಿ ವಾರದಲ್ಲಿ ಅಟ್ಲೀಸ್ಟ್ 1 ಸಲ ಆದರೂ ಈ ರಾಜ್ಮಾ ಕಾಳುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಐದರ್ ಸಲಾಡ್ ಆಗಿರ್ಬೋದು ಅಥವಾ ಪಲ್ಯಗಳ ಥರ ಆಗಿರ್ಬೋದು, ಇದರಿಂದ ಟಿಕ್ಕಿನೂ ಮಾಡ್ಕೊಳ್ತಾರೆ. ಸೊ ಯಾವುದೇ ಥರದ್ರಲ್ಲಾದರೂ ಯೂಸ್ ಮಾಡ್ಬೋದು. ನಾವು ಡೈರೆಕ್ಟ್ ರಾಜ್ಮಾ ಕಾಳಿನ ಪಲ್ಯ ಎಲ್ಲ ಮಾಡಿ ತೋರಿಸಿದೆ. ಸೊ ಈ ಥರ ನೀವು ಬೀನ್ಸ್ಗಳಲ್ಲಿ ಅಥವಾ ಕ್ಯಾಬೇಜು, ಸೊ ಈ ಥರ ಪಲ್ಯಗಳಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೂ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಟ್ರೈ ಮಾಡ್ದಂಗೂ ಇರುತ್ತಲ್ಲ. ಈ ರಾಜ್ಮಾ ಕಾಳನ್ನ ನಾನು ಹಿಂದಿನ ದಿನವೇ ನೈಟು ನೆನೆಸಿಟ್ಟು ನೆಕ್ಸ್ಟ್ ಅದನ್ನು ಕುದಿಸಿದ್ದೀನಿ. 8 ವಿಷಲ್
ಪ್ರೆಷರ್ ಕುಕ್ಕರಲ್ಲಿ ಹಾಕಿಬಿಟ್ಟು ಕುದಿಸ್ಕೊಂಡಿರೋವಂಥ ಈ ರಾಜ್ಮಾ ಕಾಳನ್ನ ಕೊನೆಯದಾಗಿ ನಾನು ಈ ಬೀನ್ಸ್ ಪಲ್ಯಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುರಿದಿರೋ ಅಂಥ ಹಸಿ ಕೊಬ್ಬರಿನೂ ಟೇಸ್ಟ್ಗೆ ಆ್ಯಂಡ್ ನಮಗೆ ಎಕ್ಸ್ಟ್ರಾ ನ್ಯೂಟ್ರಿಷನ್ಗೆ ಹಾಕಿದ್ದೀನಿ. ಸೊ ನೋಡಿ, ಬಿಸಿ ಬಿಸಿಯಾಗಿ ಚಪಾತಿ ರೊಟ್ಟಿ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಪಲ್ಯ. ನನ್ನ ಲಂಚ್ ಪ್ಲೇಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ಸಲಾಡ್ ಇರಲೇಬೇಕು. ಅದರಲ್ಲಿ ಸೌತೆಕಾಯಿ, ಕ್ಯಾರೆಟು ಅದು ಒಂಥರ ನನಗೆ ಕಂಪಲ್ಸರಿ ಆಗಿಬಿಟ್ಟಿದೆ. ನನ್ನ ನೋಡಿಬಿಟ್ಟು ಆರಾಧ್ಯನೂ ಇದೇ ಥರ ಪ್ಲೇಟ್ ನನಗೂ ಅರೇಂಜ್ ಮಾಡಿಕೊಡು ಅಂತ ಕೇಳ್ತಾಳೆ. ಸಲಾಡ್ ಇರಬೇಕು ಅವಳಿಗೂ. ಸೌತೆಕಾಯಿ, ಕ್ಯಾರೆಟ್ ಕೊಡಮ್ಮ, ಬರೀ ನೀನು ಅಷ್ಟೇ ತಿಂತೀಯಾ ಅಂತ ಕೇಳ್ತಿರ್ತಾಳೆ. ಸೊ ಹಾಗೆ ಮಕ್ಕಳು ಸೊ ಅವ್ರಿಗೇನಾದರೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಒಳ್ಳೆ ಹ್ಯಾಬಿಟ್ಸ್ನ ಅಂತಂದರೆ ನಮ್ಮನ್ನ ನೋಡಿನೇ ಕಲಿಯೋದು. ಫಸ್ಟ್ ನಾವು ಮಾಡ್ತಾಯಿದ್ರೆ ನಮ್ಮನ್ನ ನೋಡಿ ಫಾಲೋ ಮಾಡ್ತಾರೆ. ಸೊ ಇವತ್ತು ನನ್ನ ಮಧ್ಯಾಹ್ನ ಊಟ ಬಂದುಬಿಟ್ಟು ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ, ಸ್ವಲ್ಪ ಸಲಾಡ್ ಆ್ಯಂಡ್ ಬೀನ್ಸ್ ರಾಜ್ಮಾ ಕಾಳಿನ ಪಲ್ಯ. ಆ್ಯಂಡ್ ಇದೇನಿದು ಅಂತ ನೋಡ್ತಾ ಇದ್ದೀರಾ, 1 ಪೀಸಷ್ಟು ಶೇಂಗಾ ಬರ್ಫಿನ ತೊಗೊಂಡಿದ್ದೀನಿ. ಲೈಕ್ ಪ್ಯೂರ್ ಆಗಿರುವಂಥ ಬೆಲ್ಲನ ಆ್ಯಡ್ ಮಾಡಿರೋವಂಥ ಶೇಂಗಾ ಬರ್ಫಿ, ಅದನ್ನು 1 ಪೀಸಷ್ಟು ತೊಗೊಂಡಿದ್ದೀನಿ. ಏನೋ ತುಂಬಾ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು ನನಗೆ, ಏನಾದರೂ ಸ್ವೀಟ್ ತಿನ್ನಬೇಕು ಅಂತ. ಹಾಗಾಗಿ ಇದನ್ನು ನಾನು ಮಧ್ಯಾಹ್ನ ಊಟದಲ್ಲಿ ಫಸ್ಟ್ ಇದನ್ನು ತೊಗೊಂಡ್ಬಿಟ್ಟು ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡೆ. ಜೋಳದ ರೊಟ್ಟಿ ಬದಲಾಗಿ ಓಟ್ಸ್ ಮತ್ತು ಗೋಧಿ ಹಿಟ್ಟಿಂದ ಮಾಡಿರುವಂಥ ಚಪಾತಿ ತೊಗೊಳ್ಬೋದು, ಅಥವಾ ಓಟ್ಸ್ ಚಪಾತಿ ತೊಗೋಬೋದು. ರಾಗಿ ಮುದ್ದೆ ಕ್ವಾಂಟಿಟಿನ ಕಡಿಮೆ ಮಾಡಿ, ಪೋರ್ಷನ್ ಕಡಿಮೆ ಇರಬೇಕು. ಅಥವಾ ನೀವು ನಾರ್ಮಲಾಗಿ ವೈಟ್ ರೈಸ್ ತೊಗೊಳ್ಳೋ ಹಾಗಿದ್ರೂ ತೊಗೋಬೋದು. ನಾನು ಇನ್ಕ್ಲೂಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ವೈಟ್ ರೈಸ್, ಬಟ್ ಪೋರ್ಷನ್ ತುಂಬ ಕಡಿಮೆ ಇರಬೇಕು. ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಂಚ್ ಆದಮೇಲೆ ಅವಾಗೂ ಅಷ್ಟೇ ಗ್ಯಾಪ್ ಇರುತ್ತೆ. ಇಮಿಡಿಯೇಟ್ ನಾನು ಈ ಡಿಟಾಕ್ಸ್ ವಾಟರ್ನ ಅಂದರೆ ಇನ್ಫ್ಯೂಸ್ಡ್ ವಾಟರ್ನ ತೊಗೊಳೋದಕ್ಕೆ ಹೋಗೋದಿಲ್ಲ, ಗ್ಯಾಪ್. ಸೊ ಟೈಮ್ನ ಮೆನ್ಷನ್ ಮಾಡ್ತಾ ಇದ್ದೀನಿಲ್ಲ, ಟೈಮಿಂಗ್ಸ್ನ. ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ತಾ 1-2 ಗ್ಲಾಸಷ್ಟು ಈ ಡಿಟಾಕ್ಸ್ ವಾಟರ್ನ ತೊಗೊಂಡ್ಬಿಟ್ಟಿರ್ತೀನಿ. ಸೊ ಲಾಸ್ಟ್ 1 ಗ್ಲಾಸಷ್ಟು ನಾನು ಸಾಯಂಕಾಲ ಅಂದರೆ 4 ಗಂಟೆ ಈ ಟೈಮಲ್ಲಿ ತೊಗೊಳೋದಕ್ಕೆ ಬಿಟ್ಟಿರ್ತೀನಿ ಅಷ್ಟೇ. ಸೊ ಇದು ನೋಡಿ ಲಾಸ್ಟ್ ಗ್ಲಾಸ್ ಆಫ್ ಇನ್ಫ್ಯೂಸ್ಡ್ ವಾಟರ್ ನಂದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತಂದರೆ, ಇವತ್ತು ತುಂಬಾ ಕೆಲಸಗಳು ಇತ್ತು. ಮನೆ ಕ್ಲೀನಿಂಗ್ ಮಾಡೋದಿತ್ತು. ಆ್ಯಂಡ್ ಇಲ್ಲೆಲ್ಲ ಏನು ನೋಡ್ತಾ ಇದ್ದಿರಲ್ಲ, ಈ ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಆ್ಯಂಡ್ ಎಲ್ಲ ರೀಫಿಲ್ ಮಾಡಿಕೊಂಡೆ. ಆ್ಯಂಡ್ ಮನೆ ಪೂರ್ತಿ ಒಂಚೂರು ಇವನು ಲಡ್ಡು ಇದ್ದಾನಲ್ಲ, ಹಂಗಾಗಿ ಎಷ್ಟು ಕ್ಲೀನ್ ಮಾಡಿದ್ರು ಎಲ್ಲ ಬಟ್ಟೆ ಆಗಿರ್ಬೋದು, ಕಿಚನಲ್ಲಿ ಥಿಂಗ್ಸು ಎಲ್ಲ ಎಳ್ದಾಡ್ತಿರ್ತಾನೆ. ಹಾಗಾಗಿನೇ ಸ್ವಲ್ಪ ಅವಾಗವಾಗ ಟೈಮ್ ಸಿಕ್ಕಾಗ ನಾನು ಈ ಥರ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಈ ಬೆಡ್ಡೆಲ್ಲ ತೆಗೆದು ಕಂಪ್ಲೀಟಾಗಿ ಈ ಕಾಟ್ ಎಲ್ಲ ಸರಿಸ್ಬಿಟ್ಟು, ಏನೇ ಥಿಂಗ್ಸ್ ಸಿಕ್ಕಲಿ ಕಾಟ್ ಹಿಂದ್ಗಡೆ ಹಾಕ್ಬಿಡ್ತಾನೆ, ಅದೊಂದು ಕಲ್ತ್ಬಿಟ್ಟಿದ್ದಾನೆ. ಸೊ ಹಾಗಾಗಿನೇ ಇವನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಟಯರ್ಡ್ ಆಗಿದ್ದೆ. ಆ್ಯಂಡ್ ಹೇಳಿದ್ನಲ್ಲ ಆವಾಗಲೇ, ಇದು ಅರೇಂಜ್ ಮಾಡೋದಿತ್ತು ಬಾಕ್ಸಸ್ನೆಲ್ಲ, ಡ್ರೈ ಫ್ರೂಟ್ಸ್ನೆಲ್ಲ ರೀಫಿಲ್ ಮಾಡಿದೆ ಅಂತ. ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ, ಈ ಥರ ಆಲ್ಮೋಸ್ಟ್ 8 ಗೋಡಂಬಿನ ತಿಂದಿದ್ದೀನಿ, 7-8 ಗೋಡಂಬಿ. ಆ್ಯಂಡ್ ಪ್ರ್ಯೂನ್ಸ್, ಇದು ತೋರಿಸಿದ್ದೆ ನಾನು ನಿಮಗೆ, ಡ್ರೈ ಫ್ರೂಟ್ ಶಾಪಲ್ಲಿ ತೊಗೊಂಡು ಬಂದಿದ್ದೆ. ಪ್ರ್ಯೂನ್ಸ್ ತುಂಬಾ ಒಳ್ಳೆಯದು. ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ಮು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಈ ಪ್ರ್ಯೂನ್ಸ್ನ ತೊಗೊಳೋದ್ರಿಂದ ಅವ್ರಿಗೆ ಈಸಿಯಾಗಿ ಮೋಷನ್ಸ್ ಆಗುತ್ತೆ. ಸೊ ಈ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಂತೇಳಿ ನಾನು ಅರೇಂಜ್ ಮಾಡ್ಕೊಳ್ತಾ, ಕ್ಲೀನ್ ಮಾಡ್ಕೊಳ್ತಾ ಈ ಡ್ರೈ ಫ್ರೂಟ್ಸ್ನ ತೊಗೊಂಡೆ. ಸೊ ಆಲ್ಮೋಸ್ಟ್ ಇದರಲ್ಲಿ ಕ್ಯಾಲರಿ ನಮಗೆ ಸಿಕ್ಬಿಡುತ್ತೆ, ನಮಗೆ ಬೇಕಾಗಿರೋ ಅಂಥದ್ದು ನ್ಯೂಟ್ರಿಷನ್ಸು ಸಿಗುತ್ತೆ. ಸೊ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ನಾನೇನು ಡಿನ್ನರ್ ತೊಗೊಳ್ಳಿಲ್ಲ. ನೀವು ಡಿನ್ನರ್ಗೆ ಏನು ತೊಗೋಬೋದು ಅಂತಂದರೆ, ಓಟ್ಸ್ ತೊಗೋಬೋದು, ಅಥವಾ ಸಲಾಡ್ಸ್ನ ತೊಗೋಬೋದು, ಸೂಪ್ಸ್ನ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಏನು ತೊಗೋಬೋದು ಅಂತಂದರೆ, ಓಟ್ಸಲ್ಲಿ ಪ್ರಿಪೇರ್ ಮಾಡಿರೋವಂಥದ್ದು ತುಂಬ ಡಿಶಸ್ ಇರುತ್ತಲ್ಲ, ಅದನ್ನೆಲ್ಲ ತೊಗೋಬೋದು ಡಿನ್ನರ್ಗೆ. ಆ್ಯಂಡ್ ಫೈನಲಿ ಈ ರೀತಿ ನನ್ನ ವೆಯ್ಟ್ ಲಾಸ್ ಜರ್ನಿ ಆ್ಯಂಡ್ ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 1 ಈ ರೀತಿಯಾಗಿ ಕಂಪ್ಲೀಟ್ ಆಯಿತು. ಗೆಸ್ ಮಾಡಿ, ನಾಳೆ ತಿಳಿಸ್ತೀನಿ ನಾನು ಯಾವ ಥರ ಚಾಲೆಂಜ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ವೆಯ್ಟನ್ನು ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.